ಅಡ್ಡಾಡಕ್ಕೆ ಅಡ್ಡಾಡ್ತದೆ, ಅದಕ್ಕೆ ಇಲ್ಲಿ ಬಂದು ನೋಡ ಎಲ್ಲ ನಾವು ಆರಾಮದಿರಿ ಸರ್? ಆರಾಮ ರೀ. ಮಹಿಳೆಯರಿಗೆ ಆಸನಗಳನ್ನ ಅನುಕೂಲ ಮಾಡಿಕೊಡಬೇಕಂತ ವಿನಂತಿಯನ್ನು ಮಾಡಿಕೊಡ್ತೇವೆ. ಹಾಗೆ ಈ ಭಾಗದಲ್ಲಿ ಇನ್ನಷ್ಟು ವೃತ್ತಿಗಳನ್ನೇ ಇದೆ. ಈ ಭಾಗದಲ್ಲಿ ಸ್ವಲ್ಪ ಅರ್ಧ ಭಾಗವನ್ನ ಮಹಿಳೆಯರಿಗೆ ಕೊಡುವುದಕ್ಕೆ ಮನವಿಯನ್ನು ಮಾಡಿಕೊಡ್ತೇವೆ. ಬಹಳಷ್ಟು ಜನ ಸಹೋದರಿಯರು ಹೆಣ್ಮಕ್ಳು ಈಗಲೂ ಆಸಕ್ತಿಗಳು ಆಸಕ್ತಿರೋದ್ರಿಂದ ಅವರಿಗೆ ಹೆಚ್ಚಿನ ಆಸನಗಳ ಅನುಕೂಲ
ಬರಬೇಕು ಅಂತ ಕೋರ್ತಾ ಇದ್ದೀನಿ. ಹಾಗೇನೆ ಶಾಂತರಾಜ್ ಅವರು ಬೆಂಗಳೂರಿನಿಂದ ಆಗಮಿಸಿರುವಂತಹ ನಿರ್ದೇಶಕ ಮಂಡಳಿಯ ಸದಸ್ಯರು, ರೆಡ್ಡಿ ಸಮುದಾಯದ ಸದಸ್ಯರು. ಸನ್ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಅವರು ಕರ್ನಾಟಕ ರಾಜ್ಯದ ರೆಡ್ಡಿ ಸಮಾಜದ ಬೆಂಗಳೂರಿನ ಅಧ್ಯಕ್ಷರು, ಶ್ರೀಯುತರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಭಾಕರ್ ರೆಡ್ಡಿ ವ್ಯವಸ್ಥಾಪಕ ಅಧ್ಯಕ್ಷರು, KRJS ಬೆಂಗಳೂರು, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಪ್ರಭಾಕರ್ ರೆಡ್ಡಿ ಸರ್ ಅವರು. ಅದೇ ತರನಾಗಿ ಶಿವಶಂಕರಗೌಡ ಪಾಟೀಲ್ ಅವರು ಕಡೂರಿನವರು, ರಾಯಚೂರು ಬ್ಯಾಂಕಿನ RKDC DCC ಬ್ಯಾಂಕಿನ ಅಧ್ಯಕ್ಷರು, ದಯವಿಟ್ಟು ವೇದಿಕೆ ಬರಬೇಕು ಅಂತ. ಹಾಗೆ BTM ಲೇಔಟ್ನ ಬೆಂಗಳೂರಿನ ಸುದರ್ಶನ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ತರನಾಗಿ ಕನಕಗಿರಿ ರೆಡ್ಡಿ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಪುರುಷೋತ್ತಮ ರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೇವೆ. ಹಾಗೆ ದೊಡ್ಡನಗೌಡ ವೆಂಕನಗೌಡ ಪೊಲೀಸ್ ಪಾಟೀಲ್ ತಾಲೂಕಾ ಅಧ್ಯಕ್ಷರು, ಕುಷ್ಟಗಿ ಸಾಕಿನ್ ಗುಮಗೇರಿ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ತಾ ಇದ್ದೇವೆ. ದೊಡ್ಡನಗೌಡ ವೆಂಕನಗೌಡ ಪೊಲೀಸ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. RP ರೆಡ್ಡಿ ಅವರು ಅಧ್ಯಕ್ಷರು, ತಾಲೂಕಾ ರೆಡ್ಡಿ ಸಮಾಜ ಗಂಗಾವತಿ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪ್ರಭು ಹೆಬ್ಬು ಬಳ್ಳಾರಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಿಶ್ವನಾಥ್ ಪಾಟೀಲ್ RDCC ಬ್ಯಾಂಕ್ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಸಾಹೇಬರು ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಸಚಿವರು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು. ಆಮಂತ್ರಣ ಪತ್ರಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಕೂಡ ಕರೆಯಲಾಗಿದೆ. ಒಂದು ವೇಳೆ ತಡವಾಗಿ ಬಂದಿದ್ರೆ ದಯವಿಟ್ಟು ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. CV ಚಂದ್ರಶೇಖರ್ ಅವರು ಕೂಡ ಸಮುದಾಯದ ಹಿರಿಯರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ವಿನಂತಿ. ಹಾಗೆ ಸನ್ಮಾನ್ಯ ಶ್ರೀ ಕಜ್ಜಿಡೋನಿ ಶಾಸ್ತ್ರಿಗಳು ದಯವಿಟ್ಟು ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿಶೇಷ ಉಪನ್ಯಾಸವನ್ನ ನೀಡಲಿಕ್ಕಂತ ಕೃಷ್ಣಾನಂದ ಶಾಸ್ತ್ರಿ ಕಜ್ಜಿಡೋಣಿ ಸರ್ನ ಅವ್ರನ್ನ ಕರೆತರಬೇಕು. ದಯವಿಟ್ಟು ಜಾಗ ಬಿಡಿ. ಪೂಜ್ಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬೆಳಗುರ್ಕಿ ಹನುಮನಗೌಡ ಬೆಳಗುರ್ಕಿ ಅವರು ದಯವಿಟ್ಟು ಬಂದಿದ್ರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಮಂತ್ರಣ ಪತ್ರಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಈಗಾಗಲೇ ಕರೆಯನ್ನು ನೀಡಲಾಗಿದೆ. ದಯವಿಟ್ಟು ಯಾರಾದರೂ ಸ್ವಲ್ಪ ತಡವಾಗಿ ಬಂದರೆ ನೆನಪಿಸಬೇಕು ಅಂತ ಹೇಳಿ ಸವಿನಯವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಆಮಂತ್ರಣ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಕೂಡ ನಾನು ಕರೆದಿದ್ದೇನೆ. ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ಇದೆ, ದಯವಿಟ್ಟು ಬಂದು ಆಸೀನರಾಗಬೇಕು ಅಂತ ವಿನಂತಿ. ಬಂಧುಗಳೇ, ಈ ಅಭೂತಪೂರ್ವ ಕಾರ್ಯಕ್ರಮ ಕಾರ್ತಿಗೆ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಲಿದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಶ್ರೀ ವೇಮ ರೆಡ್ಡಿ ಸಮಾಜ ಸೇವಾ ಟ್ರಸ್ಟ್ ಸಮಿತಿ ಮಹಾಶರಣೆ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೀಗ ಒಂದು ಭರತನಾಟ್ಯದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಭರತನಾಟ್ಯವನ್ನ ಪ್ರತೀಕ್ಷಾ ದುಂಡಾರೆಡ್ಡಿ ಅವರು ನೆರವೇರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಭೂಪನಗೌಡ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ತಾ ಇದ್ದೇವೆ. ಮಾನ್ಯ ಶ್ರೀ ಶರಣಗೌಡ ಕೊತ್ತನೂರವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ತಿಮ್ಮಣ್ಣ ಸಾಹುಕಾರ ಅವರನ್ನು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರು ಹಾಗೆ ವಿಶೇಷ ಕರ್ನಾಟಕ ರಾಜ್ಯದಿಂದ ಸರ್ಕಾರದಿಂದ ವಿಶೇಷ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಪ್ಪನವರು ಕೂಡ ಆಗಮಿಸಿದ್ದಾರೆ.
ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ. KGF ಅಧ್ಯಕ್ಷರಾಗಿರುವಂತಹ ಪ್ರಸನ್ನ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಸತ್ಯನಗೌಡ ಒಳಬಳ್ಳಾರಿ ಸಿನ್ನೂರು ರೆಡ್ಡಿ ಸಮಾಜದ ಹಿರಿಯರು ಮತ್ತು ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಮರೇಶ್ ಪಾಟೀಲ್ ಅಪೆಕ್ಸ್ ಬ್ಯಾಂಕಿನ ಮುಖ್ಯಸ್ಥರು ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ. ಓಕೆ ಆತ್ಮೀಯರೇ, ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ರೆಡ್ಡಿ ಸಮುದಾಯದ ಶಿಕ್ಷಕಿಯರ ತಂಡ ಕಾರಟಗಿ ಇವರು ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ರೆಡ್ಡಿ ಸಮುದಾಯದ ಶಿಕ್ಷಕಿಯರು ದಯವಿಟ್ಟು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ನೆರವೇರಿಸಬೇಕು. ಸ್ವಲ್ಪ ಅನುವು ಮಾಡಿಕೊಡ್ಬೇಕು ಅಲ್ಲಿ ಶಿಕ್ಷಕರ ತಂಡ ಬರೋದಕ್ಕೆ. ಪ್ರಾರ್ಥನೆಯನ್ನು ನೆರವೇರಿಸಿದ ಶಿಕ್ಷಕಿಯರ ಬಳಗಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವಂತಹ ಸನ್ಮಾನ ಶ್ರೀ ಬಸನಗೌಡ ಅವರನ್ನು ಕೂಡ ವಿಧಾನ ಪರಿಷತ್ ಸದಸ್ಯರು ಅವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಇದೀಗ ಮಾನಶ್ರೀ DSP ಸಿದ್ದನಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕುರಿತಾಗಿ
ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ, ಅದಕ್ಕಿಂತ ಮುಂಚಿತವಾಗಿ ಮಹಬೂಬ್ ಕಿಲ್ಲೆದಾರ್ ಜಾನಪದ ಅಕಾಡೆಮಿ ಸದಸ್ಯರು ಇವರಿಂದ ರೈತ ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಹಬೂಬ್ ಕಿಲ್ಲೆದಾರ್ ಅವರಿಂದ ರೈತ ಗೀತೆ.